ಬಲಾತ್ಕಾರ ಮಾಡೋದು ಮುಂದಾಗ್ತಾ ಇದ್ದೀರಾ? ಏನಾಯ್ತು ಅಂತ ನೀನೇ ಹೇಳ್ಬೇಕು. ಈಗ ನಾನಿರುವಾಗ ನಿಮ್ಮ ಬಲಾತ್ಕಾರವೇ ಮಾಡುತ್ತಾ 42,000 ಕೊಟ್ಟಿದ್ದೇನೆ, ಹೊಡೆದಂಗೆ ಮಾಡಿ ಅಷ್ಟೇ. ವಾಸುಗಿ ನಡೆದಂಗ ಭೈರವನು ಹಸ್ತಿನೆಯ ಸಿಂಹಾಸನಕ್ಕೆ ಅಪಚಾರ ತಂದವರು ಯಾರು ಅಂತ ಆಲೋಚನೆ ಮಾಡಿದ್ರೆ ಕಾಶಿ ದೇಶ ಪ್ರತಾಪ ಸೇನ ಬಂದಿದ್ದೇನೆ, ತಕ್ಕ ಮೊತ್ತರಿದ್ದೇನೆ. ಪ್ರಸಂಗ ಯಾವ್ದಿದೆ? ಇದು ಭೀಷ್ಮ ವಿಜಯ ಅಲ್ಲ. ನೀವು ಭೀಷ್ಮನಾಗ ಪ್ರವೇಶ ಮಾಡಿದ್ರೆ ಇಲ್ವಾ? ನಂಗೆ ಅದೇ ಭೀಷ್ಮಾಚಾರ್ಯ ನೆನಪಾಯ್ತು. ಇದು ಉಪವನದಲ್ಲಿ ಬಲಾತ್ಕಾರದ ಸನ್ನಿವೇಶ. ಹಾಗಾದ್ರೆ ಭೀಷ್ಮಾಚಾರ್ಯ ಅಲ್ಲ, ನಾವು ವಾಸವಾಚಾರ್ಯ, ರಾಘವಾಚಾರ್ಯ ಬಾಬಾ. ಇವೆಂತ ಮಾಡ್ತಾರೆ ಹಂಗ ಮಾಡ್ತೀವಿ ಆಗಿದ್ರೆ ಮಾರೇ ಸಾಮ ಮಾಡಿದ್ರೆ ಮೂರ್ಖರೇ ಯಾವ್ದಾಗ ಮಾಡ್ಬಿಟ್ರೇನೋ 42 ಪಾಪದವನ್ನುವ ಕಾರಣಕ್ಕಾಗಿ ಅವನ ಮೇಲೆ ಕೈ ಹಾಕಿದ್ದೀರಾ? ಬಂದವ ಯಾರು ಗೊತ್ತುಂಟು? ಎಂಟ್ಕೊಂಡಿದೆ ಬರದಾನ ಮಾಡಿ ಅವನ ಹೊಡ ಸರಿ ಆಯ್ತು. ಬರೀ ಸಂಪ್ರದಾಯ ನೀನು ಏನು ಮಾಡ್ತೇವೆ ಎಂತ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ? ಪವಿತ್ರವಾಗಿರುವಂತಹ ಭಾರತ ದೇಶದಲ್ಲಿ ಹುಟ್ಟಿ ಅವರೇ ಆಗಿರುವಂತಹ ಹೆಣ್ಣಿನ ಮೇಲೆ ಬಲಾತ್ಕಾರಕ್ಕೆ ಮುಂದಾಗುವುದು ಸರಿಯೇನೋ? ಎಂತ ಭೂಮಿ ನಮ್ಮದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣಾದವಳಿಗೆ ಗೌರವ ಸಿಗ್ತದ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ನಿಜವಾಗಿ ದೇವತೆಗಳಿರಬೇಕಾದಂತಹ ಸ್ಥಳದಲ್ಲಿ ದೆವ್ವಗಳ ಹಾಗೆ ಇದ್ದಂತಹ ನಿಮ್ಮನ್ನ ಒಂದು ಈ ಸನ್ನಿವೇಶಕ್ಕೆ ಯಾಕೆ ಬಂದ? ಏನಿಲ್ಲ. ನೀನೆಷ್ಟು ಕೊಟ್ಟೆ? 42.
ಹೋಯ್ತಲ್ಲ ನಾನು 42 ಹೋಯ್ತಲ್ಲ ಮಾರೆ, ನಾನು ಮತ್ತೆ ಸಾಲ ಮಾಡ್ತಾ ಇರ್ತಲ್ಲ ಮಾರೆ. ಅದು 8 ಹೋಯ್ತು ಬರ ಸುಮ್ಮನೆ ಇರ್ತಾರೆ 50 ನಾವು 1 ಲಕ್ಷ ಕೊಟ್ಟನೆ. ಯಾಕಂದ್ರೆ ನಾವು ಹೊಡೆದ್ರು ಅವ್ರು ಹೊಡೆದೇ ಬಿಟ್ರು ನಮ್ಗೆ ಹೊಡೆದ ಮಾಡಿ ಅಂದ್ರೆ ಒಳಗೆ ಅವ್ರು ಓಡೋದು. ಅಂತ ಕಥೆಯಪ್ಪ ಇದು. ಕತೆ ಅಂತ ಇಲ್ಲ, ಇಬ್ಬರ ಜಗಳ 3 ಇವನಿ ಲಾಭ. ವಾಸ ಪಾಪ ಅನ್ನಿಸ್ತದೆ. ಹೌದಾ ಕೆಸ ಹೊಡೆದ ಸರಿ ಹೊಡೆದ್ರೇನ ಸರಿ ಹೊಡೆದ್ರೆ ಹೌದು ಮಾರ್ರೆ. ಬೇಸರ ಮಾಡ್ಕೊಂಡ್ವಿ. ಹಾ, ಮೊದಲು ಮನೆಗೆ ಹೋಗಿ ಹೋಗಿ ಆಮೇಲೆ ಹಾ. ಸರಿಯಾಗಿ ಎಣ್ಣೆಯನ್ನ ಹಾಕಿ ಹಾ. ಎಣ್ಣೆ ಆಯ್ತಾ? ಎಣ್ಣೆ ಹಾಕುದ ಅದು ನೀವೇ ಹೇಳಾಕ್ಬೇಕ ನಾವು. ಅದು ಅಲ್ದೆ ಹೋದ್ರೆ ಈಗ ಹೋಗಿ ಹಾಕುದು ಅದೇ ನಾವು ಹೇಳಿದ್ದು. ಪ್ರಮದೆ ಮೆಚ್ಚುಗಲ